ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೆಂದು ಹರಿಯಾಣ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಮೇಜರ್ ಅಪ್ಡೇಟ್ ಸಿಗ್ತಾ ಹೋಗ್ತಿದೆ ಸ್ನೇಹಿತರೆ. ರೀಸೆಂಟ್ ಆಗಿರ್ತಕ್ಕಂತಹ ಒಂದು ಸಂಸ್ಥೆ ಇದಕ್ಕೆ ಸಂಬಂಧಪಟ್ಟ ಒಂದು ಸಮೀಕ್ಷೆಯನ್ನು ಹೊರಬಿಟ್ಟಿದೆ. ಈ ಮುಖಾಂತರ ಹರಿಯಾಣದಲ್ಲಿ ಯಾವ ರೀತಿಯಾದಂತಹ ಪ್ರೆಸೆಂಟ್ ಟ್ರೆಂಡ್ ಇದೆ ಅಂತ ಹೇಳಿ ನಾವು ಗಮನಿಸ್ಬೋದಾಗುತ್ತೆ. ಯಾಕಂದರೆ ಈ ವರ್ಷದ ಕೊನೆಯಲ್ಲಿ ಹರಿಯಾಣ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಮಹಾರಾಷ್ಟ್ರಗಳಿಗೆ ವಿಧಾನಸಭಾ ಚುನಾವಣೆ ಇರುವ ಕಾರಣ ಹರಿಯಾಣದಲ್ಲಿ ಯಾವ ರೀತಿಯಾದಂತಹ ಫಲಿತಾಂಶ ಹೊರಹೊಮ್ಮಲಿದೆ ಅನ್ನುವಂಥದ್ದು ಕುತೂಹಲಕಾರಿಯಾಗಿದೆ. ಯಾಕಂದರೆ ಹರಿಯಾಣದಲ್ಲಿ BJP ಸರ್ಕಾರ ರಚನೆಯಾಗಿರುವ ಕಾರಣ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನೋಡ್ತಾ ಹೋಗೋಣ ಗೆಳೆಯರೆ. 2019ರಲ್ಲಿ 90 ವಿಧಾನಸಭಾ ಕ್ಷೇತ್ರವನ್ನು ಹೊಂದಿರತಕ್ಕಂತಹ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ BJP ಬರೋಬ್ಬರಿ 40 ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ 39% ಮತಗಳಿಕೆಯನ್ನು ಮಾಡಿತ್ತು. ಕಾಂಗ್ರೆಸ್ 31 ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ 28% ಮತಗಳಿಕೆಯನ್ನು ಮಾಡಿತ್ತು. ಇನ್ನು JJP ಪಕ್ಷ 10 ಸ್ಥಾನಗಳನ್ನು ಗಳಿಸುವ ಮುಖಾಂತರ 5% ಮತಗಳಿಕೆಯನ್ನು ಮಾಡಿತ್ತು. ಆದರೆ ಪ್ರಸ್ತುತ ಇರತಕ್ಕಂತಹ ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ಚುನಾವಣೆ ನಡೆದರೆ ಯಾರ ಪರವಾಗಿ ಹರಿಯಾಣದಲ್ಲಿ ಗಾಳಿ ಬೀಸಿದೆ, ಯಾರಿಗೆ ಮತದಾರ ತನ್ನ ಮತವನ್ನು ನೀಡ್ತಾನೆ, ಈ ಮುಖಾಂತರ ಯಾರು ಅಲ್ಲಿ ಯಾವ ಪಕ್ಷ ಅಲ್ಲಿ ಗದ್ದಿಗೆ ಏರುತ್ತೆ ಅನ್ನುವಂಥದ್ದು. ಸೊ ಪ್ರಸ್ತುತ ಹರಿಯಾಣದಲ್ಲಿ 2 ಬಾರಿನೂ ಕೂಡ BJP ಸರ್ಕಾರ ಮಾಡಿತ್ತು. ಅದರಲ್ಲೂ ಕೂಡ 2019ರಲ್ಲಿ ಅತಂತ್ರ ಸ್ಥಿತಿ ಎದುರಾದಂತಹ ಸಂದರ್ಭದಲ್ಲಿ BJP JJP ಪಕ್ಷದೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ಮನೋಹರ್ ಲಾಲ್ ಖಟ್ಟರ್ 2ನೇ ಬಾರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಂಡಿದ್ರು. ಬಟ್ ಕಾರಣಾಂತರಗಳಿಂದ 9 ವರ್ಷ ಆಡಳಿತವನ್ನು ನಡೆಸಿದ್ದಂತಹ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಇಳಿಸಿ ಕಳೆದ ಲೋಕಸಭಾ ಚುನಾವಣೆಯ ಮೊದಲು ನಯಾಬ್ ಸಿಂಗ್ ಜೈನ್ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿಸಿದ್ರು. ಬಟ್ ಪ್ರಸ್ತುತ 2024ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ 10 ಕ್ಷೇತ್ರಗಳ ಪೈಕಿ BJP ಸ್ನೇಹಿತರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು AAP ಮೈತ್ರಿ ಪಕ್ಷ ಮಾಡಿಕೊಂಡು 9 ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆಯನ್ನು ಮಾಡಿತ್ತು. 1 ಕ್ಷೇತ್ರಗಳಲ್ಲಿ AAP ಸ್ಪರ್ಧೆಯನ್ನು ಮಾಡಿತ್ತು. ಈ ಮುಖಾಂತರ ಕಾಂಗ್ರೆಸ್ ಬರೋಬ್ಬರಿ 5 ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು ಹರಿಯಾಣಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು BJPನೂ ಕೂಡ JJPಯೊಂದಿಗೆ ಮೈತ್ರಿಯನ್ನು ಕಳೆದುಕೊಂಡು ಇಂಡಿಪೆಂಡೆಂಟಾಗಿ 10 ಕ್ಷೇತ್ರಗಳನ್ನು ಸ್ಪರ್ಧೆ ಮಾಡಿತ್ತು. ಬಟ್ BJP 5 ಕ್ಷೇತ್ರಗಳಿಗೆ ಮಾತ್ರ ತೃಪ್ತಿ ಪಡಬೇಕಾಯಿತು. ಸೊ ಈ ಮುಖಾಂತರ ಹರಿಯಾಣದಲ್ಲಿ ಎಲ್ಲೋ ರೈತ ವಿರೋಧಿ ಚಳುವಳಿ ಆರಂಭವಾಗಿತ್ತು. ಈ ಮುಖಾಂತರ ರೈತರು ಒಗ್ಗೂಡಿಕೊಂಡು BJP ಸರ್ಕಾರದ ವಿರುದ್ಧ ಮತವನ್ನು ಚಲಾಯಿಸಿದ್ರು. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಕೆಲವು ವಿಧೇಯಕಗಳು ಹರಿಯಾಣ ರೈತರ ವಿರೋಧವಾಗಿತ್ತು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿತ್ತು ಸ್ನೇಹಿತರೆ. ಸೊ ಈ ಲೋಕಸಭಾ ಚುನಾವಣೆಯ ನಂತರ ಬರ್ತಾ ಇರ್ತಕ್ಕಂಥ ಮೊದಲ ವಿಧಾನಸಭಾ ಚುನಾವಣೆಯಾಗಿದೆ ಹರಿಯಾಣಕ್ಕೆ ಸಂಬಂಧಪಟ್ಟಾಗೆ. ಈ ಮುಖಾಂತರ ಅತಿ ದೊಡ್ಡ ಒಂದು ಸಮೀಕ್ಷೆ ಹೊರಬೀಳ್ತಾ, ಅದರಲ್ಲೂ ಕೂಡ ಪೋಲ್ ಟ್ರ್ಯಾಕರ್ನ ಸಮೀಕ್ಷೆ ಕೊಡ್ತಾ ಇದ್ರೆ BJP 19ರಿಂದ 25 ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂಥದ್ದು. ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ತಾ ಇದೆ. ಈ ಮುಖಾಂತರ 49ರಿಂದ 59 ಕ್ಷೇತ್ರಗಳನ್ನು ಅದು ಪಡ್ಕೊಳ್ತಾ ಇದೆ. ಇನ್ನು JJP 3ರಿಂದ 5 ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ. ಈ ಮುಖಾಂತರ ಕಾಂಗ್ರೆಸ್ಗೆ ಬೇಕಾಗಿರ್ತಕ್ಕಂತಹ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಸರ್ಕಾರ ರಚನೆಗೆ ಬೇಕಾಗಿರ್ತಕ್ಕಂತಹ 45 ಏನು ಆಫ್ ಮಾರ್ಕಿನ ಅದನ್ನು ಕ್ರಾಸ್ ಮಾಡುತ್ತೆ ಕಾಂಗ್ರೆಸ್. ಈ ಮುಖಾಂತರ ಕಾಂಗ್ರೆಸ್ ತನ್ನ ಸರ್ಕಾರವನ್ನು ರಚಿಸುತ್ತೆ ಎನ್ನುವಂಥದ್ದನ್ನ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಪ್ರಸ್ತುತ ಚುನಾವಣೆ ಒಂದು ಟ್ರೆಂಡ್ ಅನ್ನು ಕೊಡ್ತಾ ಹೋಗ್ತಾ ಇದೆ. ಈ ಮುಖಾಂತರ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ತಾ ಇದೆ ಹರಿಯಾಣ ವಿಧಾನಸಭೆಗೆ ಸಂಬಂಧಪಟ್ಟ. ಈ ಮುಖಾಂತರ BJPಗೆ ಆಡಳಿತ ವಿರೋಧ ಅಲೆಯಿಂದ BJP ತನ್ನ ಅಸ್ತಿತ್ವವನ್ನು ಹರಿಯಾಣದಲ್ಲಿ ಕಳ್ಕೊಳ್ತಾ ಇದೆ. ಈ ಮುಖಾಂತರ BJP ಸರ್ಕಾರ ಹರಿಯಾಣದಲ್ಲಿ ಹೋಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಶೇಷ. ಸೊ ಯಾರೇನು ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.